ರಾಜ್ಯ ರಾಜಕೀಯದ ಸುದ್ದಿಗಳನ್ನೆಲ್ಲ ನೋಡಿದ್ರೆ ಇನ್ನು ಇಡೀ ರಾಜ್ಯದ ಜನ ಈಗ ಅತಿ ಹೆಚ್ಚು ಆತಂಕಿತರಾಗಿರ್ತಕ್ಕಂಥದ್ದು ಹೃದಯಾಘಾತದಿಂದ ಸಾವು. ಅದರಲ್ಲೂ ಹಾಸನ ಜಿಲ್ಲೆ, ಇವತ್ತು ಕೂಡ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸಾವಿನ ಸರಣಿ ಮುಂದುವರೆದಿದೆ. ಕೇವಲ ಹಾಸನ ಅಂತಾನೆ ಅಲ್ಲ, ಚಿಕ್ಕಮಗಳೂರು, ತುಮಕೂರು, ಶಿವಮೊಗ್ಗ ಇಲ್ಲೂ ಕೂಡ ತಲಾ ಎರಡೆರಡು ಹೃದಯಾಘಾತದ ಸಾವುಗಳಾಗಿದೆ. ಜನ ವಿಪರೀತ ಆತಂಕಿತರಾಗಿ ಆಸ್ಪತ್ರೆಗಳಿಗೆ ದೌಡಾಯಿಸ್ತಾ ಇದ್ದಾರೆ. OPDಗಳಿಗೆ ಜನವೋ ಜನ, ಹಿಂದೆಂದೂ ಕಂಡು ಕೇಳರಿಯದ ಜನ OPDಗಳಿಗೆ ಬಂದು ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಆರೋಗ್ಯವಾಗಿದ್ದರೂ ಬರ್ತಾ ಇದ್ದಾರೆ. ಆತಂಕ ಜೀವ ಅಲ್ವಾ, ಇಷ್ಟೇ ಆದರೂ. ಈ ನಡುವೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಯಾರು ತುಂಬ ಗಾಬರಿ ಆಗಬೇಡಿ, ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಇದಕ್ಕೆ ಕಾರಣವನ್ನು ಕಂಡುಹಿಡಿತೀವಿ, ಅದಕ್ಕೆ ಪರಿಹಾರ ಕೂಡ ನೋಡೋಣ ಅಂತೆಲ್ಲ ಒಂದಷ್ಟು ಸಮಾಧಾನದ ಮಾತುಗಳನ್ನ ಆಡಿದ್ದಾರೆ. ಸೊ ಈ ಹೃದಯಾಘಾತ ಮತ್ತು ಸಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಡೆವಲಪ್ಮೆಂಟ್ಸ್ ಏನು ಅಂತ ನೋಡೋಣ ಬನ್ನಿ. ರಾಜ್ಯದಲ್ಲಿ ಮುಂದುವರೆದ ಹೃದಯಾಘಾತ, ಜಿಲ್ಲೆಗಳಲ್ಲೂ ಯುವಕರೇ ಹೆಚ್ಚು ಸಾವು, ಜನರಿಗೆ ಆತಂಕವೋ ಆತಂಕ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಂಭವಿಸುತ್ತಿರುವ ಸಾವಿನ ಸರಮಾಲೆ ನಿಲ್ಲುತ್ತಲೇ ಇಲ್ಲ. ಕಳೆದ 1.5 ತಿಂಗಳಿನಿಂದ ಹೃದಯಾಘಾತದಿಂದ ಹದಿಹರಿಯದವರೇ ಸಾವನ್ನಪ್ಪುತ್ತಿದ್ದಾರೆ. ಇದು ಜಿಲ್ಲೆಯಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲೇ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಎದೆ ನೋವು, ಹೃದಯ ತಪಾಸಣೆಗಾಗಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಜನರು ಸಾಲುಗಟ್ಟಿ ನಿಲ್ಲುತ್ತಿದ್ದಾರೆ. 2 ತಿಂಗಳ ಹಿಂದಷ್ಟೇ ಮದುವೆ, ಪಾರ್ಟಿಗೆ ಹೋಗಿದ್ದಾಗ ಎದೆ ನೋವು, ಆಸ್ಪತ್ರೆಗೆ ದಾಖಲಿಸಿದ್ರೂ ಉಳಿಲಿಲ್ಲ ಜೀವ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ 27 ವರ್ಷದ ಯುವಕ ಕೊನೆಯುಸಿರೆಳೆದಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿ ಕೊಪ್ಪಲು ಗ್ರಾಮದ ಸಂಜಯ್ ಮೃತ ದುರ್ದೈವಿ. ಕಳೆದ 2 ತಿಂಗಳ ಹಿಂದಷ್ಟೇ ಸಂಜಯ್ಗೆ ಮದುವೆಯಾಗಿತ್ತು. ಸಂಜಯ್ ಸಾವಿನಿಂದ ಕುಟುಂಬ ಕಂಗಾಲಾಗಿದೆ. ನಿನ್ನೆ ಸ್ನೇಹಿತರ ಜೊತೆ ಸಂಜಯ್ ಪಾರ್ಟಿಗೆ ಹೋಗಿದ್ರು. ಈ ವೇಳೆ ಎದೆ ನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ನಡೆಯಲು ಆಗದ ಸ್ಥಿತಿಯಲ್ಲಿದ್ದ ಸಂಜಯ್ನನ್ನ ಸ್ನೇಹಿತರು ಸೋಮನಹಳ್ಳಿ ಪ್ರಾಥಮಿಕ ಆಸ್ಪತ್ರೆಗೆ ದಾಖಲಿಸಿದ್ರು. ವೈದ್ಯರು ಕೂಡಲೇ ಸಂಜಯ್ ಬಿಪಿ ಪರೀಕ್ಷೆ ಮಾಡಿದ್ದಾರೆ. 220ಕ್ಕೂ ಅಧಿಕ ಪ್ರಮಾಣದಲ್ಲಿ ಬಿಪಿ ದಾಖಲಾಗಿದೆ. ಕೂಡಲೇ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೊಂದು ಆಸ್ಪತ್ರೆಗೆ ದಾಖಲಿಸುವಂತೆ ವೈದ್ಯರು ರೆಫರ್ ಮಾಡಿದ್ದಾರೆ. ಹೀಗೆ ರೆಫರ್ ಮಾಡುವಾಗಲೇ ಸಂಜಯ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸಂಜಯ್ ಸಾವಿನ ಬಗ್ಗೆ ಸಂಬಂಧಿಕರು ಅನುಮಾನ ವ್ಯಕ್ತಪಡಿಸಿದ್ದು, ಹಳ್ಳಿ ಮೈಸೂರು ಠಾಣೆಯಲ್ಲಿ ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಿಸಿದ್ದಾರೆ. ಅಸಹಜ ಸಾವು ಪ್ರಕರಣಗಳಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲು ನಿರ್ದೇಶನ ಹಿನ್ನೆಲೆ ಹೊಳೆನರಸೀಪುರ ತಾಲೂಕು ಆಸ್ಪತ್ರೆಗೆ ಸಂಜಯ್ ಮೃತದೇಹವನ್ನು ರವಾನಿಸಲಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರವಾಗಲಿದೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವುಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. 27 ವರ್ಷದ ಸಂಜಯ್ ಎಂಬ ಯುವಕ ಇತ್ತೀಚೆಗಷ್ಟೇ ವಿವಾಹವಾಗಿದ್ದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯೆ ಅವರು ಸುಸ್ತಾಗಿದ್ದು ಆಸ್ಪತ್ರೆಗೆ ತೆರಳಿದಂತಹ ಸಂದರ್ಭದಲ್ಲಿ ಅವರಿಗೆ ಹೈ ಬಿಪಿ ಇರ್ತದೆ. ಇದನ್ನು ಪರಿಶೀಲಿಸಿದಂಥ ವೈದ್ಯರು ಬೇರೆ ಆಸ್ಪತ್ರೆಗೆ ತೆರಳುವಂತೆ ಹೇಳಲು ಹೋದಂತಹ ಸಂದರ್ಭದಲ್ಲಿ ಹಠಾತ್ ಕುಸಿದು ಬಿದ್ದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಒಂದೆಡೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದ್ದಾರೆ, ಮತ್ತೊಂದೆಡೆ ಜಿಲ್ಲೆಯ ಜನರಲ್ಲಿ ಆತಂಕವೂ ಸಹ ಹೆಚ್ಚಾಗ್ತಾ ಇದೆ. ಹೃದಯಾಘಾತಕ್ಕೆ 1.5 ತಿಂಗಳ ಬಾಣಂತಿ ಸಾವು. ಹಾಸನ ತಾಲೂಕಿನ ಕೊಮ್ಮೇನಹಳ್ಳಿಯ ಯುವಕನನ್ನ ಮದುವೆಯಾಗಿದ್ದ ಹರ್ಷಿತಾ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 22 ವರ್ಷದ ಹರ್ಷಿತಾಗೆ 1.5 ತಿಂಗಳ ಹಿಂದಷ್ಟೇ ಮಗು ಜನಿಸಿತ್ತು. ಹಸಿ ಬಾಣಂತಿ ಹರ್ಷಿತಾ ಹೃದಯ ಬಡಿತ ನಿಂತಿದೆ. ಹಾಲುಗಲ್ಲದ ಕಂದಮ್ಮ ತಾಯಿ ಇಲ್ಲದೆ ಅನಾಥವಾಗಿದೆ. ಹಾಸನದ ಸೊಸೆಯಾಗಿರುವ ಹರ್ಷಿತಾ ಶಿವಮೊಗ್ಗದ ಆಯನೂರು ಗ್ರಾಮದಲ್ಲಿರುವ ತಾಯಿ ಮನೆಗೆ ಬಾಣಂತನಕ್ಕೆ ಹೋಗಿದ್ರು. ಮೊನ್ನೆ ರಾತ್ರಿ ಎದೆ ನೋವು ಕಾಣಿಸಿಕೊಂಡಿದೆ. ತಕ್ಷಣ ಪತಿಯನ್ನ ಹಾಸನದಿಂದ ಕರೆಸಿಕೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ ಆಯನೂರು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಶಿಫ್ಟ್ ಮಾಡುವಾಗಲೇ ಹರ್ಷಿತಾ ಸಾವನ್ನಪ್ಪಿದ್ದಾರೆ. ಹೃದಯಾಘಾತಕ್ಕೆ ಸರ್ಕಾರಿ ಆಸ್ಪತ್ರೆ ವೈದ್ಯ ಬಲಿ. ಶಿವಮೊಗ್ಗದ ಹೊಳೆಹೊನ್ನೂರು ವೈದ್ಯ ಸಾವು. ಪದವಿ ವಿದ್ಯಾರ್ಥಿಯು ಹೃದಯಾಘಾತಕ್ಕೆ ನಿಧನ. ಹಾಸನದಲ್ಲಿ ಹದಿಹರಿಯದವರೇ ಹೃದಯಾಘಾತಕ್ಕೆ ಬಲಿಯಾಗುತ್ತಿದ್ದಾರೆ. ಶಿವಮೊಗ್ಗದಲ್ಲಿ ವೈದ್ಯರಿಗೆ ಹೃದಯಾಘಾತವಾಗಿದೆ. ಹೊಳೆಹೊನ್ನೂರು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ವೈದ್ಯ 48 ವರ್ಷದ ಡಾಕ್ಟರ್ ಎನ್ ಸಂದೀಪ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಕಳೆದ 8 ವರ್ಷಗಳಿಂದ ಹೊಳೆಹೊನ್ನೂರು ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ಸಂದೀಪ್ ಸೇವೆ ಸಲ್ಲಿಸುತ್ತಿದ್ದರು. ಇನ್ನು ಶಿವಮೊಗ್ಗ ನಗರದ ಹೊರವಲಯ ಬಸವನ ಗಂಗೂರು ಗ್ರಾಮದಲ್ಲಿ ಪದವಿ ವಿದ್ಯಾರ್ಥಿಯು ಹೃದಯಾಘಾತಕ್ಕೆ ಉಸಿರು ಚೆಲ್ಲಿದ್ದಾರೆ. ಡಿವಿಎಸ್ ಕಾಲೇಜಿನಲ್ಲಿ ಪದವಿ ವಿದ್ಯಾಭ್ಯಾಸ ಮಾಡಿದ್ದ 20 ವರ್ಷದ ಶ್ರೀನಿಧಿ ಸಾವನ್ನಪ್ಪಿದ್ದಾರೆ. ಜೂನ್ 29ರ ರಾತ್ರಿ ಶ್ರೀನಿಧಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ದಿಢೀರ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀನಿಧಿ ಕೊನೆಯುಸಿರೆಳೆದಿದ್ದಾಳೆ. ಶ್ರೀನಿಧಿ ನ್ಯೂಮೋನಿಯಾದಿಂದಲೂ ಬಳಲುತ್ತಿದ್ದರು ಎಂಬುದು ತಿಳಿದು ಬಂದಿದೆ. ತುಮಕೂರಿನಲ್ಲೂ ಹೃದಯಾಘಾತಕ್ಕೆ ಬಲಿ. 36 ವರ್ಷದ ಬಿಜೆಪಿ ಮುಖಂಡ ಸಾವು.
ಹಾಸನದಲ್ಲಿ ಸರಣಿ ಸಾವು, ಶಿವಮೊಗ್ಗದಲ್ಲಿ ಡಾಕ್ಟರ್ ಮತ್ತು ವಿದ್ಯಾರ್ಥಿನಿ ಬಳಿಕ ತುಮಕೂರಿನಲ್ಲೂ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 36 ವರ್ಷದ ಬಿಜೆಪಿ ಯುವ ಮುಖಂಡ ನೀಲಕಂಠ ಸ್ವಾಮಿ ಕೊನೆಯುಸಿರೆಳೆದಿದ್ದಾರೆ. ತುಮಕೂರು ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷರಾಗಿ ನೀಲಕಂಠ ಸ್ವಾಮಿ ಸೇವೆ ಸಲ್ಲಿಸುತ್ತಿದ್ದರು. ಇಂದು ಬೆಳಗ್ಗೆ ಮಗಳನ್ನ ಶಾಲೆಗೆ ಬಿಡಲು ಹೋದಾಗ ನೀಲಕಂಠ ಸ್ವಾಮಿಗೆ ಎದೆ ನೋವು ಕಾಣಿಸಿಕೊಂಡಿದೆ. ತಕ್ಷಣ ಸಿದ್ಧಗಂಗಾ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹೆಬ್ಬಾಕ ಗ್ರಾಮದ ನೀಲಕಂಠ ಸ್ವಾಮಿ ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಹೃದಯಾಘಾತಕ್ಕೆ ಬಲಿ, ಮಾತ್ರೆ ಖರೀದಿಸುವಾಗಲೇ ಕುಸಿದು ಬಿದ್ದು ವ್ಯಕ್ತಿ ಸಾವು. ಇನ್ನು ಚಿಕ್ಕಮಗಳೂರಿನಲ್ಲೂ ಹೃದಯಾಘಾತದಿಂದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರು ನಗರದ ದೀಪಾ ನರ್ಸಿಂಗ್ ಹೋಂ ಬಳಿ ಮಾತ್ರೆ ಖರೀದಿಸುವಾಗಲೇ 65 ವರ್ಷದ ವಿಶ್ವನಾಥ್ ಕುಸಿದು ಬಿದ್ದಿದ್ದಾರೆ. ಜೂನ್ 26ರಂದು ಮಾತ್ರೆ ಖರೀದಿಸಿ ಮಾತ್ರೆ ನುಂಗಲು ಮೆಡಿಕಲ್ ಬಳಿ ನೀರು ಕೇಳಿದ್ದಾರೆ. ಮೆಡಿಕಲ್ ಸಿಬ್ಬಂದಿ ನೀರು ಕೊಟ್ಟಿದ್ದಾರೆ. ಆಗಲೇ ನಡುಗಲು ಆರಂಭಿಸಿದ್ದ ವಿಶ್ವನಾಥ್ ಕ್ಷಣ ಮಾತ್ರದಲ್ಲಿ ಕುಸಿದು ಸಾವನ್ನಪ್ಪಿದ್ದಾರೆ. ಈ ಎಲ್ಲಾ ದೃಶ್ಯ ಮೆಡಿಕಲ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಕಳೆದೊಂದು ವಾರದ ಅವಧಿಯಲ್ಲಿ 3 ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಕೂತ ಜಾಗದಲ್ಲೇ ಹೃದಯಾಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ್ರೆ ಕಳೆದ 4-5 ದಿನಗಳ ಹಿಂದೆ ಮೆಡಿಕಲ್ ಸ್ಟೋರ್ನಲ್ಲಿ ಮಾತ್ರೆ ಖರೀದಿಸುವಾಗಲೇ 65 ವರ್ಷದ ವಿಶ್ವನಾಥ್ ಅನ್ನೋರು ಕೂಡ ಮೆಡಿಕಲ್ ಸ್ಟೋರ್ ಬಾಗಿಲಲ್ಲೇ ಬಿದ್ದು ಸಾವನ್ನಪ್ಪಿರುವಂಥದ್ದು. ಮೂಡಿಗೆರೆಯಲ್ಲೂ ಕೂಡ 47 ವರ್ಷದ ಮಹೇಶ್ ಎಂಬ ವ್ಯಕ್ತಿ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದಂಥ ಸಂದರ್ಭದಲ್ಲೇ ಹೃದಯಾಘಾತವಾಗಿ ಸಾವನ್ನಪ್ಪಿರುವಂಥದ್ದು. ಅಂದರೆ ಕಳೆದ ಒಂದು ವಾರದ ಅವಧಿಯಲ್ಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ 3 ಹೃದಯಾಘಾತದಿಂದ ಸಾವನ್ನಪ್ಪಿರೋದ್ರಿಂದ ಚಿಕ್ಕಮಗಳೂರು ಜನ ಕೂಡ ಆತಂಕಕ್ಕೀಡಾಗಿರುವಂಥದ್ದು. ಜೊತೆಗೆ ಆರೋಗ್ಯ ಇಲಾಖೆ ಕೂಡ ಆ ಚಿಕ್ಕಮಗಳೂರಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂಥದ್ದು ಮತ್ತು ಶೀತದ ವಾತಾವರಣ ಹೆಚ್ಚಿರೋದ್ರಿಂದ ಜನಸಾಮಾನ್ಯರು ಆರೋಗ್ಯದತ್ತ ಗಮನ ಹರಿಸಿ ಅಂತ ಮನವಿ ಕೂಡ ಮಾಡಿಕೊಂಡಿರುವಂಥದ್ದು. ಹಾಸನದಲ್ಲಿ ಹೆಚ್ಚಿದ ಹೃದಯಾಘಾತದಿಂದ ಆತಂಕ, ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ಸಾಲುಗಟ್ಟಿದ ಜನರು. ಹಾಸನದಲ್ಲಿ ಹೃದಯಾಘಾತದಿಂದ ಸಾವು ಪ್ರಕರಣ ಹೆಚ್ಚಾದ ಹಿನ್ನೆಲೆ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಜನರು ಲಗ್ಗೆಯಿಡುತ್ತಿದ್ದಾರೆ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಜಿಲ್ಲೆಗಳಿಂದ ಅಧಿಕ ಸಂಖ್ಯೆಯ ಜನರು ಜಯದೇವ ಆಸ್ಪತ್ರೆಗೆ ಬಂದು ಹೃದಯ ತಪಾಸಣೆ ಮಾಡಿಸಿಕೊಳ್ಳುತ್ತಿದ್ದಾರೆ. ಮುಂಜಾನೆಯಿಂದಲೇ ಆಸ್ಪತ್ರೆಯ ಒಪಿಡಿ ಫುಲ್ ರಶ್ ಆಗಿದೆ. ನಿತ್ಯ 150ರಿಂದ 200 ಜನ ಸೇರ್ತಿದ್ದ ರೋಗಿಗಳ ಸಂಖ್ಯೆ ಈಗ ದಿಢೀರನೆ 500ರಿಂದ 1000ಕ್ಕೆ ಏರಿಕೆ ಆಗಿದೆ. ಇಲ್ಲ ಸರ್, ನಮ್ಮ ಕಡೆ ಒಂದು ಇದು ಅಟ್ಯಾಕ್ ಆಗಿದೆ, ಹಂಗಾಗಿ ಬಂದಿದ್ದೀವಿ. ಹೌದು, ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆಪರೇಷನ್ ಆಗ್ತದೆ. ಕುಶಾನಿಂದ ಬಂದಿರೋದು. ನಮ್ಮ ಇವರು ಸ್ವಲ್ಪ ಎದೇನೋ ಬಂದಿದ್ರು, ಟೆಸ್ಟ್ ಮಾಡಿಸೋಣ ಅಂತ ಬಂದಿದ್ದೀವಿ. ಇದೇ ಇವತ್ತು ಫಸ್ಟ್ ಬಂದಿರೋದು ಸರ್. ತಾವು ಕೂಡ ಕುಪ್ಪೆಯಿಂದ ಯಾರಿಗೆ? ನನ್ನ ಮಿಸ್ಸಸ್ಗೆ ಎದನೋ ಬಂದ್ಬಿಟ್ಟು ನಿನ್ನೆಯಿಂದ ಹಾಸ್ಪಿಟಲ್ ಬಂದು ತಿರುಗಿ ಸರ್ ಟಿಕೆಟ್ ಸಿಗ್ತಂತಾನೆ ಇವತ್ತು 6 ಗಂಟೆಗೆ ಎದ್ದು ಬಂದಿದ್ದೀವಿ. ಇನ್ನೂ ಕ್ಯೂವಲ್ಲಿ ನಿಂತಿದ್ದಾರೆ ಸರ್. ಇನ್ನೇನು ಜನ ಜಾಸ್ತಿ ಸರ್. 90% ಜನರಿಗೆ ಹೃದಯ ಸಮಸ್ಯೆ ಇಲ್ಲ. ಎಲ್ಲರೂ ಆತಂಕದಲ್ಲೇ ಆಸ್ಪತ್ರೆಗೆ ಬರ್ತಿದ್ದಾರೆ. ಜಯದೇವ ಆಸ್ಪತ್ರೆ ಅಧೀಕ್ಷಕ ಡಾಕ್ಟರ್ ಸದಾನಂದ್ ಹೇಳಿಕೆ. ಹೃದಯಾಘಾತದ ಆತಂಕದಲ್ಲೇ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ದಿಢೀರನೆ ಹೊರ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಹೀಗೆ ಹೆಚ್ಚಾದ ಹೊರ ರೋಗಿಗಳಲ್ಲಿ ಹಾಸನದ ಭಾಗದ ಜನರ ಸಂಖ್ಯೆಯೇ ಹೆಚ್ಚಾಗಿದೆ. ಹಾಸನದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯದ ತಪಾಸಣೆಗೆ ಬರ್ತಿದ್ದಾರೆ. ಇದರಲ್ಲಿ 90% ಜನಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಕೇವಲ ಆತಂಕದಿಂದ ಅಷ್ಟೇ ಬಂದಿದ್ದಾರೆ ಎಂದು ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಸದಾನಂದ್ ಪಬ್ಲಿಕ್ ಟಿವಿಗೆ ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಬರುವಂಥ OPD ಕ್ರೌಡ್ ಕಂಪೇರ್ ಮಾಡಿಕೊಂಡ್ರೆ ಕಳೆದ ಒಂದು ವಾರದಿಂದ ಈ ಹಾಸನದ ಬಗ್ಗೆ ಯಾವಾಗ ಸುದ್ದಿ ಹರಡ್ತಾ ಹೋಯಿತು ಅವಾಗಿಂದ ಒಂದು 25% ಜನ ಪೇಷಂಟು ನಮಗೆ ಜಾಸ್ತಿ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವೊಂದು 700 ಜನ ಪೇಷಂಟ್ ನೋಡ್ತಾ ಇದ್ವು. ಈಗ ಆಲ್ಮೋಸ್ಟ್ 1000ಕ್ಕೆ ಹೆಚ್ಚು ಮೀರಿ ಜನ OPDಗೆ ಬರ್ತಾ ಇದ್ದಾರೆ. ಮತ್ತು ಹಾಸನ ಕಡೆಯಿಂದನೇ ಒಂದು ಯುವಕರು ಯುವತಿಯರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ತುಂಬ ಜನಕ್ಕೆ ಯಾವುದೇ ಥರದ ತೊಂದರೆ ಇಲ್ಲ. 90% ಜನಕ್ಕೆ ಯಾವುದೇ ತೊಂದರೆ ಇಲ್ಲ. ಎಲ್ಲರಿಗೂ ನಾವು ಅದನ್ನು ಸಮಾಧಾನ ಹೇಳಿ ರಿಯಶ್ಯೂರ್ ಮಾಡಿ ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದೀವಿ. ಯಾವಾಗ ಈ ಸಣ್ಣ ವಯಸ್ಸವ್ರು ಸಾಯ್ತಾ ಸುದ್ದಿ ಬಂತು, ನನಗೂ ಇದೇ ಥರ ಕಾಯಿಲೆ ಬರ್ಬೋದಾ ಅಂತ ಅವರು ತುಂಬ ಗಾಬರಿಗೆ ಒಳಗಾಗಿದ್ದಾರೆ. ಸೊ ನಾನು ಹೇಳೋದು, ಈ ಥರ ಪ್ಯಾನಿಕ್ ಒಳಗಾಗೋ ಅವಶ್ಯಕತೆ ಇಲ್ಲ. ನಿಧಾನವಾಗಿ ನಿಮ್ಮ ಮನೆ ಹತ್ರ ಇರುವಂಥ ಆಸ್ಪತ್ರೆಯಲ್ಲೇ ಪ್ರಾಥಮಿಕ ತಪಾಸಣೆ ಮಾಡಿಸ್ಕೊಂಡು ಅಲ್ಲೇನೋ ಪ್ರಾಬ್ಲಮ್ ಕಂಡು ಬಂದ್ರಷ್ಟೇ ತಾವು ಜಯದೇವ ಹಾಸ್ಪಿಟಲ್ಗೆ ಬನ್ನಿ. ಕಲಬುರಗಿ ಜಯದೇವ ಆಸ್ಪತ್ರೆಯಲ್ಲೂ ಜನರ ಕ್ಯೂ. ಹೃದ್ರೋಗ OPD ಹೌಸ್ಫುಲ್. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿರುವ ಆತಂಕದಲ್ಲೇ ಜನರು ಆಸ್ಪತ್ರೆಗಳಿಗೆ ದಾಂಗುಡಿ ಇಡ್ತಿದ್ದಾರೆ. ಕಲಬುರಗಿ ಜನರಲ್ಲೂ ಹಾರ್ಟ್ ಅಟ್ಯಾಕ್ ಆತಂಕ ಹೆಚ್ಚಾಗುತ್ತಿದ್ದು ನಗರದ ಜಯದೇವ ಹೃದ್ರೋಗ ಆಸ್ಪತ್ರೆ ಹೌಸ್ಫುಲ್ ಆಗಿದೆ. ನಿತ್ಯ 200ರಿಂದ 250 ಜನರು OPDಗೆ ಬರ್ತಿದ್ರು. ಆದರೆ ಹೃದಯಾಘಾತ ಆತಂಕದಿಂದ ನಿತ್ಯ OPDಗೆ ಬರುವವರ ಸಂಖ್ಯೆ 500ಕ್ಕೆ ಏರಿದೆ. OPD ಬಳಿ ಜನರು ಸಾಲುಗಟ್ಟಿ ನಿಂತಿದ್ದಾರೆ. ಕಲಬುರಗಿ ಜಯದೇವ ಆಸ್ಪತ್ರೆಗೆ ಜಿಲ್ಲೆ ಅಲ್ಲದೆ ಯಾದಗಿರಿ, ರಾಯಚೂರು ಹಾಗೂ ಬೀದರ್
ಬೀದರ್ ಜಿಲ್ಲೆಗಳಿಂದಲೂ ಜನರು ಬರ್ತಿದ್ದು ಹೃದಯದ ಆರೋಗ್ಯ ತಪಾಸಣೆಗೆ ಕ್ಯೂಗಟ್ಟಿ ನಿಂತಿದ್ದಾರೆ. ರಾಜ್ಯದಲ್ಲಿ ಯುವಕ ಯುವತಿಯರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮವಾಗಿ ಸಣ್ಣ ಪುಟ್ಟ ಏನಾದರೂ ಒಂದು ಸಮಸ್ಯೆಗಳು ಬಂದರೆ ಸಾಕು, ನೇರವಾಗಿ ಆ ಒಂದು ಕಾಯಿಲೆಗೆ ಹೃದಯಾಘಾತವೇ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಇದೀಗ ಯುವಕ ಯುವತಿಯರಲ್ಲಿ ಸೇರಿದಂತೆ ಬಹುತೇಕ ಜನರಲ್ಲಿ ಮನೆ ಮಾಡಿದೆ. ಹೀಗಾಗಿ ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ಅದರ ಒಂದು ನೇರ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಪ್ರತಿನಿತ್ಯ ಜಯದೇವ ಆಸ್ಪತ್ರೆಯಲ್ಲಿ 200ರಿಂದ 250 OPD ಕಾರ್ಡ್ಗಳು ಮಾತ್ರ ಇಲ್ಲಿ ಪಡೆದುಕೊಳ್ಳಲಾಗ್ತಾ ಇತ್ತು. ಆದರೆ ಈಗ ಕಳೆದ 10 ದಿನಗಳಿಂದಲೂ ಕೂಡ ಇದರ ಸಂಖ್ಯೆ ಏನಂದರೆ ಡಬಲ್ ಆಗಿದೆ ಅಂತ ಹೇಳ್ಬೋದು. ಸುಮಾರು 400ರಿಂದ 450, 500ವರೆಗೂ ಕೂಡ OPD ಕಾರ್ಡ್ಗಳು ರಿಸೀವ್ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಜನರಲ್ಲಿ ಸರ್ವೇ ಸಾಮಾನ್ಯವಾಗಿ ಅಸಿಡಿಟಿಯಿಂದ ಆಗಿರುವಂತಹ ಎದೆ ನೋವಾಗಿರ್ಬೋದು, ಕತ್ತು ನೋವಾಗಿರ್ಬೋದು, ಭುಜ ನೋವು, ಇಂತಹ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಸಾಕು ಅವರು ನೇರವಾಗಿ ಜಯದೇವ ಆಸ್ಪತ್ರೆಗೆ ಬಂದು OPD ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಇಲ್ಲಿ ECG ಪರೀಕ್ಷೆ ಆಗಿರ್ಬೋದು, ನಾರ್ಮಲ್ BP ಚೆಕ್ ಸೇರಿದಂತೆ ಇನ್ನಿತರ ಪರೀಕ್ಷೆಗೆ ಒಳಗಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇದಕ್ಕೆ ಏನಂದರೆ ನಮಗೆ ಎಲ್ಲೋ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಎಂಬ ಭಯ ಈಗ ಜನರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಹೆಚ್ಚಿದ ಹೃದಯಾಘಾತ ಪ್ರಕರಣ, ಜನರು ಆತಂಕಕ್ಕೊಳಗಾಗೋದು ಬೇಡ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಹೀಗೆ ಸಾವನ್ನಪ್ಪುತ್ತಿರುವುದಕ್ಕೆ ಕಾರಣ ಏನೆಂದು ತನಿಖೆಗೆ ಸೂಚಿಸಲಾಗಿದೆ. ಈ ಬಗ್ಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ಯುವಕರು ಹೆಚ್ಚು ಸಾವನ್ನಪ್ಪುತ್ತಿದ್ದಾರೆ, ಹೀಗಾಗಿ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ, ತನಿಖೆ ಮಾಡ್ತಿದ್ದಾರೆ, ವರದಿ ಬಂದ ನಂತರ ಏನು ಕ್ರಮ ವಹಿಸಬೇಕೋ ಕೈಗೊಳ್ತೇವೆ. ಸ್ಟೆಮಿ ಯೋಜನೆ ಹಾಸನದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ ಮಾಡೋದಕ್ಕೆ ಸೂಚಿಸುತ್ತೇನೆ ಎಂದಿದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಯುವಕರಿಗೆ ಹೆಚ್ಚಾಗಿ ಇಂಥ ಹೃದಯಾಘಾತಗಳು ಅಥವಾ ಅವ್ರು ಕ್ಯಾನ್ಸರ್ ಪೀಡಿತರಾಗ್ತಕ್ಕಂಥದ್ದು ಇದೆಲ್ಲ ಕೂಡ ಕಾಣ್ತಾ ಇದ್ದೀವಿ. ಆ ಆಧಾರದ ಮೇಲೆ ಈಗ ನಾವು ಜಯದೇವದ ನಿರ್ದೇಶಕರ ಅಡಿಯಲ್ಲಿ ಒಂದು ಸಮಗ್ರ ತನಿಖೆಯನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ನಮಗೆ ತಿಳಿಸ್ಬೇಕು ಅಂತ ಹೇಳಿದ್ದೀವಿ. ಅದು ಒಂದು ಕಡೆ. ಆದರೆ ಹಾಸನ ಪ್ರತ್ಯೇಕವಾಗಿ ನೋಡಬೇಕಾದ್ರೆ ಇಲ್ಲಿ ಏನಾದರೂ ಬೇರೆ ಕಾರಣಗಳಿದೆಯಾ, ಪ್ರತ್ಯೇಕ ಕಾರಣಗಳಿದೆಯಾ, ಅಥವಾ ಇಲ್ಲಿ ಏನಾದರೂ ವಿಶೇಷವಾದಂಥ ಒಂದು ಸನ್ನಿವೇಶನ ಏನು ಅಂತ ನಾವು ನೋಡಬೇಕಾಗ್ತದೆ. ಅವರು ನಮಗೊಂದು ವರದಿ ಕೊಟ್ಟ ನಂತರ ನಾವು ಹೇಳಕ್ಕಾಗ್ತದೆ. ಯುವ ಜನರಲ್ಲಿ ಹೆಚ್ಚಿದ ಹೃದಯಾಘಾತ ಆತಂಕ. ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳಿಗೆ CPR ತರಬೇತಿ. ಕಾಲೇಜು, ಸ್ಕೂಲ್ ಕ್ಯಾಂಪಸ್ನಲ್ಲಿ CPR ಟ್ರೈನಿಂಗ್. ರಾಜ್ಯದಲ್ಲಿ ಹೆಚ್ಚಿನ ಯುವ ಜನರಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ. ಹೀಗೆ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಿದ ಹಿನ್ನೆಲೆ ಬೆಂಗಳೂರಿನಲ್ಲಿ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಕಾಲೇಜು, ಶಾಲೆಯ ಕ್ಯಾಂಪಸ್ಗಳಲ್ಲಿ CPR ಟ್ರೈನಿಂಗ್ ಕ್ಯಾಂಪ್ ಶುರು ಮಾಡಲಾಗಿದೆ. ಹೃದಯಾಘಾತ, ಉಸಿರಾಟದ ತೊಂದರೆ ಎದುರಾದಾಗ CPR ಮಾಡುವ ಮೂಲಕ ಜೀವ ಉಳಿಸುವ ಟೆಕ್ನಿಕ್ ಬಗ್ಗೆ ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಾಗಾರ ಆರಂಭಿಸಲಾಗಿದೆ. ಖಾಸಗಿ ಆಸ್ಪತ್ರೆಗಳ ಸಹಯೋಗದ ಮೂಲಕ ಈಗ ಜಾಗೃತಿ ಮೂಡಿಸಲಾಗುತ್ತಿದೆ. ಒಟ್ಟಾರೆ ರಾಜ್ಯದಲ್ಲಿ ಹೃದಯಾಘಾತ ಸರಣಿ ಸಾವು ಜನರಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.